ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ನಿಮ್ಮ ಪ್ರೀತಿಪೂರ್ವಕವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಬಹು ಪ್ರಾಮುಖ್ಯವಾದ ಆದಿಕಾಂಡ ಪುಸ್ತಕದ 32ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಯಾಕೋಬನು ಒಬ್ಬ ಪುರುಷನೊಂದಿಗೆ ಹೋರಾಡಿದ್ದು, ದೇವರು ಅವನನ್ನು ಯಾಕೆ ಕುಂಟನಾಗಿ ಮಾಡಿದನು? ನಿಜವಾಗಿಯೂ ಯಾಕೋಬನು ದೇವರೊಂದಿಗೆ ಹೋರಾಡಿ ಗೆದ್ದನು? ಬನ್ನಿರಿ, ಸತ್ಯವನ್ನು ದೇವರ ವಾಕ್ಯದ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವೂ ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ಯಾಕೋಬನು ತನ್ನ ಅಣ್ಣನಾದ ಏಸಾವನ ಭೇಟಿಗಾಗಿ ಸಿದ್ಧನಾಗುತ್ತಿದ್ದುದನ್ನು ತಿಳಿದುಕೊಂಡಿದ್ದೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 2 ಪಾಳೆಯ ಮಾಡಿ, ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯವು ತಪ್ಪಿಸಿಕೊಂಡು ಹೋಗುವುದು ಅಂದುಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಯಾಕೋಬನು ತಾನು ಕೆಟ್ಟದಾದ ದಾರಿಯಲ್ಲಿ ಇದ್ದೇನೆ ಎಂದು ಆಲೋಚಿಸುತ್ತಾ ತನ್ನ ಅಣ್ಣನು ತನ್ನ ಬಳಿಗೆ ಬರುತ್ತಿರುವುದರಿಂದ ತನ್ನ ಗುಂಪನ್ನು 2 ಪಾಳೆಯಗಳನ್ನಾಗಿ ಮಾಡುತ್ತಾ ಇದ್ದಾನೆ. ತನ್ನ ಅಣ್ಣನು ಒಂದು ಪಾಳೆಯದ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯದವರು ತಪ್ಪಿಸಿಕೊಳ್ಳಬಹುದು ಎನ್ನುವ ರೀತಿಯಲ್ಲಿ ತನ್ನ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಇದ್ದಾನೆ. ನೋಡಿರಿ ಪ್ರಿಯರೇ, ಯಾಕೋಬನು ಏನು ಮಾಡುತ್ತಾ ಇದ್ದಾನೆ ಎಂಬುದನ್ನು ಗಮನಿಸಿರಿ. ಅವನು ತನ್ನ ಯಾತನೆಯಲ್ಲಿ ದೇವರ ಕಡೆಗೆ ಮೊರೆಯಿಡುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ್, ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಯಾಕೋಬನು ದೇವರಿಗೆ ಈಗ ಮೊರೆ ಇಡುತ್ತಾನೆ ಮತ್ತು ಆತನು ತನ್ನ ತಾತನಾದ ಅಬ್ರಹಾಮನ ಮತ್ತು ತನ್ನ ತಂದೆಯಾದ ಈಸಾಕನ ದೇವರಾಗಿದ್ದಾನೆ ಎಂಬುದರ ಮೂಲ ಆಧಾರದ ಮೇಲೆ ದೇವರಿಗೆ ಮೊರೆಯಿಡುತ್ತಾ ಇದ್ದಾನೆ. ಈಗ ಯಾಕೋಬನ ಜೀವಿತದಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಗುರುತಿಸಬಹುದು. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ಮತ್ತು ದೇವರ ದೃಷ್ಟಿಯಲ್ಲಿ ನಾನೊಬ್ಬ ಪಾಪಿ ಎಂಬುದನ್ನು ಯಾಕೋಬನು ಮೊಟ್ಟ ಮೊದಲನೆಯ ಬಾರಿ ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಇಂದು ದೇವರ ಮಕ್ಕಳೆನಿಸಿಕೊಳ್ಳುವ ಅನೇಕರು ತಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಳ್ಳಲು ಮನಸ್ಸು ಮಾಡುವುದಿಲ್ಲ. ಪ್ರಿಯರೇ, ನಾವೆಲ್ಲರೂ ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಗಳಾಗಿದ್ದೇವೆ. ನಾವು ಈ ಜೀವಿತದಲ್ಲಿ ಇರುವಷ್ಟರ ಮಟ್ಟಿಗೂ ಪರಲೋಕಕ್ಕೆ ನಮ್ಮನ್ನು ಅಯೋಗ್ಯರನ್ನಾಗಿ ಮಾಡುವ ಹಳೆಯ ಸ್ವಭಾವವು ನಮ್ಮೆಲ್ಲರಲ್ಲಿ ಇದ್ದೇ ಇರುತ್ತದೆ. ಆದುದರಿಂದ ದೇವರು ನಮಗೆ ನೂತನ ಸ್ವಭಾವವನ್ನು ಕೊಡುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಯು ದೇವರ ಕಡೆಗೆ ಚಲಿಸಲು ಆರಂಭಿಸುತ್ತಾನೋ ಆಗ ದೇವರು ಸಂಪರ್ಕಿಸುತ್ತಾ ಇದ್ದಾನೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಇಲ್ಲಿ ಯಾಕೋಬನು ಒಂದು ಆಸಕ್ತಿಕರವಾದ ಹೇಳಿಕೆಯನ್ನು ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟುವಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ ಎಂಬುದೇ. ನೋಡಿರಿ, ಇಂಥ ಯಾಕೋಬನು ಈಗ ನಮ್ಮ ಮುಂದೆ ಇದ್ದಾನೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ.
ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದೆಯಲ್ಲವೇ ಅಂದನು ಎಂಬುದೇ. ಪ್ರಿಯರೇ, ಖಂಡಿತವಾಗಿಯೂ ಅವನ ಜೀವಿತದಲ್ಲಿ ಆ ರಾತ್ರಿಯನ್ನು ಕಳೆಯುವುದು ಬಹು ಕಷ್ಟಕರವಾಗಿತ್ತು. ನಿಜವಾಗಿಯೂ ಯಾಕೋಬನು ದೇವರ ಕಡೆಗೆ ದೃಷ್ಟಿಸಿ ಕೂಗಿಕೊಂಡನು. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅವನು ಆ ರಾತ್ರಿ ಅಲ್ಲೇ ಇಳುಕೊಂಡು 200 ಆಡು, 20 ಹೋತ, 200 ಕುರಿ, 20 ಟಗರು ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ, 10 ಕತ್ತೆ ಮರಿ ಇವುಗಳನ್ನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಯಾಗಿ ತೆಗೆದುಕೊಂಡನು ಎಂಬುದೇ. ಪ್ರಿಯರೇ, ಯಾಕೋಬನು ಈಗ ತನಗಿರುವುದೆಲ್ಲವುಗಳಲ್ಲಿ ಉದಾರಿಯಾಗಿದ್ದಾನೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಇವುಗಳ ಪ್ರತಿಯೊಂದು ಹಿಂಡನ್ನು ತನ್ನ ಸೇವಕರ ವಶಕ್ಕೆ ಒಪ್ಪಿಸಿ, ನೀವು ನನಗಿಂತ ಮುಂಚಿತವಾಗಿ ನದಿಯನ್ನು ದಾಟಿ ಹೋಗಿರಿ ಮತ್ತು ಹಿಂಡು ಹಿಂಡಿಗೆ ಬಿಡುವು ಇರಲಿ ಅಂದನು ಎಂಬುದೇ. ಈ ವಾಕ್ಯದಲ್ಲಿ ನಾವು ತಿಳಿದಂಥ ಸಂಗತಿಯು ಯಾಕೋಬನ ತಂತ್ರವಾಗಿರುತ್ತದೆ. ಯಾಕೋಬನು ಸ್ವಲ್ಪ ಅಂತರವನ್ನು ಏರ್ಪಡಿಸಿ ತನ್ನ ಅಣ್ಣನಾದ ಏಸಾವನಿಗೆ ಉಡುಗೊರೆಗಳನ್ನು ಕಳಿಸುತ್ತಾ ಇದ್ದಾನೆ. ನೋಡಿರಿ ಪ್ರಿಯರೇ, ಅಲ್ಲಿರುವ ತಂತ್ರವೇನೆಂದರೆ ಏಸಾವನು ಯಾಕೋಬನನ್ನು ಸಮೀಪಿಸಲೊಳಗಾಗಿ ಅವನ ಹೃದಯವೂ ಕರಗಿ ಹೋಗಿರುತ್ತಿತ್ತು ಎಂಬುದೇ. ಇಲ್ಲಿ ನಾವು ನೋಡುವಂಥ ಮತ್ತೊಂದು ವಿಷಯವೇನೆಂದರೆ, ಯಾಕೋಬನು ದೇವರಿಗೆ ಪ್ರಾರ್ಥನೆ ಮಾಡಿ ಆತನಿಗೆ, ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನು ಎಂದು ನೀನು ನನಗೆ ಹೇಳಿದ್ದೀಯಲ್ಲವೇ ಎಂಬುದಾಗಿ ನೆನಪು ಮಾಡಿಕೊಟ್ಟಿದ್ದಾನೆ. ಆದರೆ ನಿಜವಾಗಿಯೂ ಅವನು ದೇವರನ್ನು ನಂಬುತ್ತಾ ಇದ್ದಾನೋ? ಇಲ್ಲ. ದೇವರ ಬಳಿ ಹೇಳಿದ ನಂತರವೂ ಅವನು ಮುಂದುವರಿದು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಿರುವುದನ್ನು ನೋಡುವಾಗ ಅವನು ದೇವರನ್ನು ನಂಬುತ್ತಾ ಇಲ್ಲ ಎಂಬುದು ಪ್ರಕಟವಾಗುತ್ತದೆ. ಪ್ರಿಯರೇ, ನಾವು ಸಹ ಇದೇ ಸ್ಥಾನದಲ್ಲಿ ಇರುತ್ತೇವೆ ಎಂಬುದನ್ನು ಯೋಚಿಸುವಾಗ ಭಯವಾಗುತ್ತದೆ. ನಮ್ಮ ಪ್ರಾರ್ಥನೆಯ ಮೂಲಕ ನಮ್ಮ ಚಿಂತಾಭಾರಗಳನ್ನು ದೇವರ ಮುಂದೆ ಹರಡಿಬಿಡುತ್ತೇವೆ. ಆದರೆ ಪ್ರಾರ್ಥನೆ ಮಾಡಿದ ನಂತರ ಮತ್ತೆ ಅವೆಲ್ಲವುಗಳನ್ನು ಆಯ್ದುಕೊಂಡು ಹೊಂದಿಸಿ ಎತ್ತಿಕೊಂಡು ಹೊರಡುತ್ತೇವೆ. ನಿಜವಾಗಿಯೂ ನಾವು ಆತನನ್ನು ನಂಬಬೇಕಾದ ರೀತಿಯಲ್ಲಿ ನಂಬುತ್ತಾ ಇಲ್ಲ ಪ್ರಿಯರೇ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ಓದುವಾಗ ಅಲ್ಲಿ ಯಾಕೋಬನ ತಂತ್ರದ ವಿವರಣೆಯನ್ನು ತಿಳಿದುಕೊಳ್ಳುತ್ತೇವೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಆದ ಕಾರಣ ಅವನು ಆ ಕಾಣಿಕೆಯನ್ನು ತನಗೆ ಮುಂಚಿತವಾಗಿ ಹೊಳೆಯಿಂದ ಆಚೆಗೆ ದಾಟಿಸಿ ತಾನು ಆ ರಾತ್ರಿ ತನ್ನ ಪಾಳೆಯದೊಳಗೆ ಇದ್ದನು. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿಯೆಲ್ಲವನ್ನೂ ದಾಟಿಸಿದ ಮೇಲೆ ಎಂಬುದೇ. ಪ್ರಿಯ ವೀಕ್ಷಕರೇ, ಆ ರಾತ್ರಿಯು ಯಾಕೋಬನ ಜೀವಿತದಲ್ಲಿ ಶ್ರೇಷ್ಠವಾದ ಅನುಭವವನ್ನು ನೀಡಿದಂಥ ರಾತ್ರಿಯಾಗಿರುತ್ತದೆ. ಅವನು ಯಬ್ಬೋಕ್ ಹೊಳೆಯನ್ನು ದಾಟಿದಂಥ ಆ ಸ್ಥಳವು ಬಹು ನಿರ್ಜನ ಪ್ರದೇಶವಾಗಿರುತ್ತದೆ. ಇಂದು ಜೋರ್ಡಾನ್ನ ಅಶಿಮೈಟ್ ಸಾಮ್ರಾಜ್ಯಕ್ಕಾಗಿ ಯುನೈಟೆಡ್ ಸ್ಟೇಟ್ಸ್ ಆ ಪ್ರದೇಶದ ಮೂಲಕ ಬಹಳ ಸುಂದರವಾದ ರಸ್ತೆಯನ್ನು ನಿರ್ಮಿಸಿದೆ. ಆ ಪ್ರದೇಶದಲ್ಲಿ ಆ ಉತ್ತಮ ರಸ್ತೆ ಇಲ್ಲದಿದ್ದರೆ ಹಲವು ವಿಷಯಗಳನ್ನು ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಅದು ಅರಣ್ಯ ಪ್ರದೇಶವಾಗಿದೆ. ಅಲ್ಲಿ 2 ಬೆಟ್ಟಗಳ ನಡುವೆ ದಾಟುವಾಗ ಆ ಪರ್ವತಮಯ ಮತ್ತು ಒರಟಾದ ದೇಶದಲ್ಲಿ ತುಂಬ ಕತ್ತಲೆಯಾದ ಸ್ಥಳವಿದೆ. ಅಂದು ಯಾಕೋಬನು ಆ ಸ್ಥಳಕ್ಕೆ ಬಂದಾಗ ಸಂತೋಷದ ಮನುಷ್ಯನಾಗಿರುವುದಿಲ್ಲ. ಯಾಕಂದರೆ ಅವನಲ್ಲಿ ಭಯ ಹಾಗೂ ಸಂದೇಹಗಳು ತುಂಬಿಕೊಂಡಿರುತ್ತವೆ. ತಾನು ಬಿತ್ತಿದ್ದನ್ನು ಕೊಯ್ಯುತ್ತಲೇ ಇದ್ದಾನೆ. ಅವನು ಏಸಾವನನ್ನು ಹೀನೈಸಿದ್ದನು. ಅವನು ಪಡೆದುಕೊಂಡ ಚೊಚ್ಚಲುತನದ ಹಕ್ಕು ಹಾಗೂ ಆಶೀರ್ವಾದವು ದೇವರಿಂದ ಹೇಳಲ್ಪಟ್ಟ ರೀತಿಯಾಗಿರಲಿಲ್ಲ. ದೇವರು ತಾನೇ ಅದನ್ನು ಅವನಿಗೆ ತರುತ್ತಿದ್ದನು. ಆ ರಾತ್ರಿ ಯಾಕೋಬನು ಎಲ್ಲರನ್ನೂ ಹೊಳೆಯ ಆಚೆ ಕಡೆಗೆ ಕಳುಹಿಸಿದನು. ತಾನು ಮಾತ್ರ ಈಚೆಗೆ ಉಳಿದುಕೊಂಡನು. ಒಂದು ವೇಳೆ ಏಸಾವನು ಅಲ್ಲಿಗೆ ಬರುವುದಾದರೆ ಅವನು ಯಾಕೋಬನ ಕುಟುಂಬವನ್ನು ಉಳಿಸಿ ಯಾಕೋಬನನ್ನು ಮಾತ್ರ ಕೊಲ್ಲಬೇಕು ಎಂಬುದು ಅವನ ಉದ್ದೇಶವಾಗಿತ್ತು. ಆದ್ದರಿಂದ ಅವನು ಒಂಟಿಯಾಗಿ ಹಿಂದಕ್ಕೆ ಉಳಿಯುತ್ತಾನೆ. ಮುಂದಕ್ಕೆ ನಾವು
ಪೆನಿಯೇಲ್ ಬಳಿಯಲ್ಲಿ ಹೋರಾಟ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು ಎಂಬುದೇ. ಪ್ರಿಯರೇ, ದೇವರ ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುತ್ತದೆ, ಯಾರೋ ಒಬ್ಬ ವ್ಯಕ್ತಿಯು ಬೆಳಗಾಗುವ ತನಕ ಯಾಕೋಬನ ಸಂಗಡ ಹೋರಾಡಿದನು ಎಂಬುದಾಗಿ. ಹೌದು ಪ್ರಿಯರೇ, ಈಗ ಯಾಕೋಬನು ಇರುವ ಪರಿಸ್ಥಿತಿಯನ್ನು ನೋಡುವುದಾದರೆ ಅವನ ಮುಂದೆ ಏಸಾವನು ಬರುತ್ತಾ ಇದ್ದಾನೆ ಮತ್ತು ಅವನ ಹಿಂದೆ ಅವನ ಮಾವನಾದ ಲಾಬಾನನು ಇದ್ದಾನೆ. ಅಂದರೆ ಯಾಕೋಬನ ಪರಿಸ್ಥಿತಿಯು ಒಂದು ಬಂಡೆ ಮತ್ತು ಗಟ್ಟಿಯಾದ ಸ್ಥಳದ ನಡುವೆ ಸಿಕ್ಕಿ ಹಾಕಿಕೊಂಡಂತಿರುತ್ತದೆ. ಅವನು ಯಾವ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಅವನಿಗೆ ತೋಚುತ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಮೂರನೆಯ ವ್ಯಕ್ತಿಯೊಂದಿಗೆ ಅವನು ಹೋರಾಡಬೇಕಾದರೆ ಅದು ಅಸಾಧ್ಯವಾದ ಮಾತಾಗಿರುತ್ತದೆ. ಹಾಗಾದರೆ ಪ್ರಿಯರೇ, ಸತ್ಯವೇದ ಹೇಳುವ ಪ್ರಕಾರ ಯಾರೋ ಒಬ್ಬ ವ್ಯಕ್ತಿ ಬೆಳಗಾಗುವ ತನಕ ಯಾಕೋಬನ ಸಂಗಡ ಹೋರಾಡಿದನು ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಯಾರಾಗಿದ್ದನು? ಆ ವ್ಯಕ್ತಿಯ ಕುರಿತು ಅನೇಕ ಊಹಾಪೋಹಗಳು, ಆಲೋಚನೆಗಳು ಇರುತ್ತವೆ. ಆದರೆ ಆತನು ಬೇರೆ ಯಾರೂ ಆಗಿರದೆ ಪೂರ್ವಾವತಾರಿ ಕ್ರಿಸ್ತನೇ ಆಗಿರುತ್ತಾನೆ. ಇದಕ್ಕೆ ರುಜುವಾತಾಗಿ ಓಶಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1-5 ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಎಫ್ರಾಹಿಮು ಮೇಯಿಸುವ ಮಂದೆಯು ಗಾಳಿಯೇ, ಇಂದಟ್ಟುವ ಬೇಟೆಯು ಮೂಢನ ಗಾಳಿಯೇ. ಅದು ಮೋಸವನ್ನು, ಹಿಂಸೆಯನ್ನು ನಿರಂತರ ಹೆಚ್ಚೆಚ್ಚಾಗಿ ನಡೆಸುತ್ತದೆ. ಅಶೂರದೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತದೆ. ಐಗುಪ್ತಕ್ಕೆ ಎಣ್ಣೆಯನ್ನು ಕಾಣಿಕೆಯಾಗಿ ಕಳಿಸುತ್ತದೆ. ಯೆಹೋವನು ಯೆಹೂದದ ಮೇಲೆ ವ್ಯಾಜ್ಯ ಹಾಕಿದ್ದಾನೆ. ಯಾಕೋಬನ್ನು ಅದರ ನಡತೆಗೆ ತಕ್ಕ ಹಾಗೆ ದಂಡಿಸುವನು, ಅದರ ದುಷ್ಕೃತ್ಯಗಳಿಗೆ ಪ್ರತೀಕಾರ ಮಾಡುವನು. ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು, ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಹೋರಾಡಿದನು. ಹೌದು, ದೇವದೂತನ ಸಂಗಡ ಹೋರಾಡಿ ಗೆದ್ದನು. ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡನು. ಯೆಹೋವನೆಂಬ ಸೇನಾಧೀಶನಾದ ದೇವರು ಅವನನ್ನು ಬೇತೇಲಿನಲ್ಲಿಯೂ ಕಂಡು ಅಲ್ಲಿ ನಮ್ಮೊಡನೆ ಮಾತಾಡಿದನು. ಯೆಹೋವನೆಂಬುದೇ ಆತನನ್ನು ಸ್ಮರಿಸುವ ನಾಮಧೇಯ ಎಂಬುದೇ. ಪ್ರಿಯರೇ, ಖಂಡಿತವಾಗಿಯೂ ಆ ರಾತ್ರಿ ಯಾಕೋಬನ ಸಂಗಡ ಹೋರಾಡಿದವನು ಪೂರ್ವಾವತಾರಿಯಾದ ಕ್ರಿಸ್ತನೇ ಆಗಿರುತ್ತಾನೆ. ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 25ನೇ ವಚನವನ್ನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು ಎಂಬುದೇ. ನೋಡಿರಿ ಪ್ರಿಯರೇ, ಯಾಕೋಬನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ರೀತಿಯಲ್ಲಿ ಕಾಣಿಸುತ್ತಿಲ್ಲ. ಅವನು ಆ ರೀತಿಯ ವ್ಯಕ್ತಿಯಾಗಿರುವುದಿಲ್ಲ ಮತ್ತು ಅವನು ಆತನ ಎದುರು ಹೋರಾಡಿದನು. ಅಂತಿಮವಾಗಿ ಯಾಕೋಬನೊಂದಿಗೆ ಹೋರಾಡಿದ ಆ ಮನುಷ್ಯನು ಯಾಕೋಬನ ತೊಡೆಯ ಕೀಲು ತಪ್ಪುವಂತೆ ಮಾಡಿದನು. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು ಎಂಬುದೇ. ಈಗ ಅಲ್ಲಿ ಏನು ಸಂಭವಿಸ್ತಾ ಇದೆ? ಈಗ ಯಾಕೋಬನು ಹೋರಾಟವನ್ನು ಮುಂದುವರಿಸುತ್ತಾ ಇಲ್ಲ, ಆದರೆ ಆ ಪುರುಷನನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ. ದೇವರೊಂದಿಗೆ ಹೋರಾಡಿ ಆತನನ್ನು ತಡೆಯುವುದರಿಂದ ಎಲ್ಲಿಗೂ ಹೋಗಿ ಮುಟ್ಟುವುದಿಲ್ಲ ಎಂಬುದನ್ನು ಅವನು ಅಂದು ತಿಳಿದುಕೊಂಡನು. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವುದರ ಮೂಲಕ ಮತ್ತು ಆತನನ್ನೇ ಹಿಡಿದುಕೊಳ್ಳುವುದರ ಮೂಲಕ ನಾವು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ, ಅಂದರೆ ಒಂದು ಪರಿಣಾಮಕ್ಕೆ ಬರಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಅಬ್ರಹಾಮನು ಅದನ್ನು ಕಲಿತುಕೊಂಡಿದ್ದನು. ಆದ್ದರಿಂದಲೇ ಅವನು ದೇವರಿಗೆ ಆಮೇನ್, ಹಾಗೇ ಆಗಲಿ ಎಂಬುದಾಗಿ ಹೇಳಿದ್ದನು. ಅವನು ದೇವರನ್ನು ನಂಬಿದನು ಮತ್ತು ಅದು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ಅಬ್ರಹಾಮನು ತನ್ನ ಹಗ್ಗದ ಕೊನೆಯ ಭಾಗಕ್ಕೆ ನಿಲುಕಿದಾಗ ದೇವರ ಸುತ್ತಲೂ ಕೈಗಳನ್ನು ಹಾಕಿ ಆತನನ್ನು ಹಿಡಿದುಕೊಂಡನು. ಪ್ರಿಯರೇ, ನಾವು ಆ ಸ್ಥಿತಿಗೆ ಬಂದು ಮುಟ್ಟಿದಾಗ ದೇವರನ್ನು ನಂಬುವರಾಗುತ್ತೇವೆ. ಆತನನ್ನು ಹಿಡಿದುಕೊಳ್ಳಲು ಒಪ್ಪುವಾಗ ಆತನು ನಮಗೆ ಸಹಾಯ ಮಾಡಲು ಸದಾ ಸಿದ್ಧನಾಗಿರುತ್ತಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ಯಾಕೋಬನ ಹೆಸರು ಇಸ್ರಾಯೇಲ್ ಎಂಬುದಾಗಿ ಬದಲಾಯಿಸಲ್ಪಟ್ಟಿತ್ತು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ಗಮನಿಸಿರಿ. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ
ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲೂ ಮನುಷ್ಯರ ಸಂಗಡಲೂ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ನಾವೀಗ ಓದಿದಂಥ ವಾಕ್ಯ ಭಾಗವು ಬಹು ಶ್ರೇಷ್ಠವಾದ ವಾಕ್ಯ ಭಾಗವಾಗಿರುತ್ತದೆ. ಅವನು ಅಂದರೆ ಯಾಕೋಬನು ಇನ್ನು ಮುಂದೆ ದುರಾಕ್ರಮಣ ಮಾಡುವವನು, ಮೋಸಗಾರನು ಆಗಿರುವ ಯಾಕೋಬನಾಗಿರುವುದಿಲ್ಲ, ಆದರೆ ಅವನು ಇಸ್ರಾಯೇಲನಾಗಿರುವನು. ಯಾಕಂದರೆ ಅವನು ದೇವರ ಸಂಗಡಲೂ ಮನುಷ್ಯರ ಸಂಗಡಲೂ ಹೋರಾಡಿ ಗೆದ್ದವನಾಗಿರುತ್ತಾನೆ. ಈಗ ಇಸ್ರಾಯೇಲನ ಹೊಸ ಸ್ವಭಾವವು ಈ ಮನುಷ್ಯನ ಜೀವಿತದಲ್ಲಿ ಕಂಡು ಬರಲಿದೆ. ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು. ಯಾಕೋಬನು, ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು, ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಯಾಕೋಬನು, ತಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದೆನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡನು. ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು ಎಂಬುದೇ. ನೋಡಿರಿ ಪ್ರಿಯರೇ, ಯಾಕೋಬನು ಹಳೆ ಒಡಂಬಡಿಕೆಯಲ್ಲಿ ದೇವದೂತನಾಗಿ ಕಾಣಿಸಿಕೊಳ್ಳುತ್ತಿದ್ದ ಪೂರ್ವಾವತಾರಿ ಕ್ರಿಸ್ತನನ್ನು ನೋಡಿರುತ್ತಾನೆ ಎಂಬುದು ಈ ವಾಕ್ಯ ಭಾಗದ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲ್ಯರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಯಾಕೋಬನನ್ನು ಹಿಡಿಯಬೇಕಾಗಿದ್ದರೆ ಅವನನ್ನು ಕುಂಟನನ್ನಾಗಿ ಮಾಡಬೇಕಾಗಿತ್ತು. ಯಾಕೋಬನು ಬಿಟ್ಟುಕೊಡುವುದನ್ನು ನಿರಾಕರಿಸುವುದು ವಿಶಿಷ್ಟವಾದ ಸಂಗತಿಯಾಗಿರುತ್ತದೆ. ಸ್ವಲ್ಪ ಸಮಯದ ನಂತರ ತಾನು ಜಯಿಸಬಹುದು ಎಂಬುದಾಗಿ ಅವನು ಅಂದುಕೊಂಡಿರಬಹುದು, ಆದರೆ ಅಂತಿಮವಾಗಿ ತನ್ನಿಂದ ಜಯಿಸಲು ಆಗುವುದಿಲ್ಲ ಎಂಬುದನ್ನು ಕಂಡುಕೊಂಡನು. ಆದರೂ ಸೋಲನ್ನೊಪ್ಪಿಕೊಳ್ಳಲು ಶರಣಾಗಲು ಅವನು ಬಯಸಲಿಲ್ಲ. ಆದುದರಿಂದ ದೇವರು ತನ್ನ ಉನ್ನತ ಬಲದಿಂದ ಯಾಕೋಬನನ್ನು ಕೆಳಕ್ಕೆ ಹಾಕಿದನು, ಆದರೆ ತನ್ನ ಚಿತ್ತವನ್ನು ಕೆಳಕ್ಕೆ ಹಾಕಲಿಲ್ಲ. ನೋಡಿರಿ, ಯಾಕೋಬನು ತನ್ನ ಅಮ್ಮನ ನೆಚ್ಚಿನ ಮಗನಾಗಿದ್ದನು. ಈಗ ದೇವರು ಅವನೊಂದಿಗೆ ಹೇಗೆ ವ್ಯವಹರಿಸುತ್ತಾನೆ ಎಂಬುದನ್ನು ನಾವು ಗಮನಿಸೋಣ. ನೋಡಿರಿ, ದೇವರು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟುತ್ತಾನೆ. ಕೇವಲ ದೇವರ ಬೆರಳಿನ ಒಂದು ಮುಟ್ಟುವಿಕೆಯು ಈ ಮನುಷ್ಯನನ್ನು ಅಸಹಾಯಕ ಸ್ಥಿತಿಗೆ ನಡೆಸಿತು. ಆದರೆ ನಾವು ನೋಡುವಂತೆ ದೇವರು ಅವನನ್ನು ಸಂಪೂರ್ಣವಾಗಿ ಕೆಳಕ್ಕೆ ಹಾಕುತ್ತಾ ಇಲ್ಲ. ಯಾಕೋಬನು ಈಗ ದೇವರನ್ನು ಹಿಡಿದುಕೊಂಡಿದ್ದಾನೆ. ಆತನು ಅವನಿಗೆ, ನನ್ನನ್ನು ಬಿಡು, ನಾನು ಹೋಗಬೇಕು ಎಂಬುದಾಗಿ ಹೇಳುವಾಗ ಯಾಕೋಬನು, ಇಲ್ಲ, ನಿನ್ನ ಆಶೀರ್ವಾದ ನನಗೆ ಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈಗ ಅವನು ದೇವರಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದಾನೆ. ಶ್ರಮೆ ಮತ್ತು ಹೋರಾಟ ಇಲ್ಲಿಗೆ ಮುಕ್ತಾಯವಾಯಿತು ಮತ್ತು ಇಲ್ಲಿಂದ ಮುಂದೆ ಯಾಕೋಬನು ಆತ್ಮಿಕ ಸ್ವಭಾವವನ್ನು, ಅಂದರೆ ದೇವರ ಮೇಲಿನ ತನ್ನ ಅವಲಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾನೆ. ಇದು ಒಂದು ಕ್ಷಣದಲ್ಲಿ ಸಂಭವಿಸಿರುವ ಬದಲಾವಣೆಯಾಗಿ ಕಂಡುಬರುವುದಿಲ್ಲ. ಪ್ರಿಯರೇ, ನಮ್ಮ ನರಗಳ ವ್ಯವಸ್ಥೆಗಳಲ್ಲಿ ಸ್ಥಾಪಿಸಲ್ಪಟ್ಟಿರುವ ಕ್ರಮಬದ್ಧವಾದ ಜೋಡಣೆಗಳಿಂದಾಗಿ ನಾವು ರೂಢಿಯಂತೆ ಸಂಗತಿಗಳನ್ನು ಮಾಡುತ್ತೇವೆ ಎಂದು ಮನೋವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ನಾವು ರೂಢಿಯ ಜೀವಿಗಳಾಗಿರುತ್ತೇವೆ. ಈಗ ಈ ಮನುಷ್ಯನು, ಅಂದರೆ ಯಾಕೋಬನು, ತನ್ನ ಹಳೆಯ ರೀತಿಗಳಿಗೆ ಅಥವಾ ಮಾರ್ಗಗಳಿಗೆ ಬಿದ್ದು ಹೋಗುವನಾಗಿರುತ್ತಾನೆ. ಆದರೆ ಅವನಲ್ಲಿ ವ್ಯತ್ಯಾಸವಾದ ಯಾವುದೋ ಒಂದನ್ನು ನಾವು ನೋಡಲು ಆರಂಭಿಸುತ್ತೇವೆ. ಮುಂಚೆ ಅವನ ಕುರಿತು ಬೇರೆ ರೀತಿಯಲ್ಲಿ ತಿಳಿದುಕೊಂಡಿದ್ದೆವು, ಆದರೆ ಈಗ ಅವನು ನಿಜವಾಗಿಯೂ ದೇವರ ಮನುಷ್ಯನಾಗಿದ್ದಾನೆ ಎಂಬುದನ್ನು ಕಂಡುಕೊಳ್ಳಲಿದ್ದೇವೆ. ಮೊದಲು ಅವನನ್ನು ಅವನ ಮನೆಯಲ್ಲಿ ನೋಡಿದೆವು, ನಂತರ ಕಾರಾನ ದೇಶದಲ್ಲಿಯೇ ನೋಡಿದೆವು. ಆಗ ಅವನು ಶರೀರಭಾವದ ಮನುಷ್ಯನಾಗಿದ್ದನು. ಈಗ ಪೆನುವೇಲ್ ಎಂಬ ಈ ಸ್ಥಳದ ಯಬ್ಬೋಕ್ ಎಂಬ ಹಳ್ಳದ ಬಳಿಯಲ್ಲಿ ಅವನು ಹೋರಾಡುತ್ತಿರುವುದನ್ನು ನೋಡುತ್ತೇವೆ. ಇದರ ನಂತರ ಇಲ್ಲಿಂದ ಹಿಡಿದು ಐಗುಪ್ತಕ್ಕೆ ಹೋಗುವವರೆಗೂ ಅವನನ್ನು ನಂಬಿಕೆಯ ಮನುಷ್ಯನಾಗಿ ನೋಡುತ್ತೇವೆ. ಮೊದಲು ಅವನು ಶರೀರಭಾವದ ಮನುಷ್ಯನಾಗಿದ್ದಾನೆ, ನಂತರ ಹೋರಾಡುವ ಮನುಷ್ಯನಾಗಿದ್ದಾನೆ ಮತ್ತು ಅಂತಿಮವಾಗಿ ಅವನು
ನಂಬಿಕೆಯ ಮನುಷ್ಯನಾಗಿರುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ತ್ರಾಸದ ಸೌಲನೆಂಬ ಒಬ್ಬ ಯೌವನಸ್ಥನು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದಲ್ಲಿ ತನ್ನ ಹೋರಾಟದ ಕುರಿತು ಹೇಳುತ್ತಾನೆ. ತನ್ನ ಜೀವಿತದಲ್ಲಿ 3 ಅವಧಿಗಳನ್ನು ಹೊಂದಿದ್ದನು. ಅವನು ಮಾರ್ಪಾಟುಗೊಂಡಾಗ ತಾನು ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ಸಮರ್ಥನಾಗಿರುವನು ಎಂದು ಅಂದುಕೊಂಡನು. ಪ್ರಿಯರೇ, ನಾವು ಅದೇ ತಪ್ಪನ್ನು ಮಾಡುವರಾಗಿರುತ್ತೇವೆ. ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದು ಬಹಳ ಸುಲಭ ಎಂದು ಅಂದುಕೊಂಡಿರುತ್ತೇವೆ, ಆದರೆ ಅದನ್ನು ಮಾಡುವುದಿಲ್ಲ. ಅದುವೇ ಅದರ ಕಠಿಣ ಭಾಗವಾಗಿರುತ್ತದೆ. ಪೌಲನು ಅದೇ ಸಮಸ್ಯೆಯನ್ನು ಹೊಂದಿದ್ದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ರಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ ಎಂಬುದೇ. ಪ್ರಿಯರೇ, ಹಳೆ ಸ್ವಭಾವದಲ್ಲಿ ಯಾವ ಒಳ್ಳೆಯದೂ ಇರುವುದಿಲ್ಲ ಎಂಬುದು ಅಷ್ಟೇ ಅಲ್ಲ, ಆದರೆ ಹೊಸ ಸ್ವಭಾವದಲ್ಲಿ ಯಾವ ಬಲವೂ ಇರುವುದಿಲ್ಲ ಎಂಬುದನ್ನು ಪೌಲನು ಕಂಡುಕೊಂಡನು. ಅಂತಿಮವಾಗಿ ಅವನು ಹೀಗೆ ಕೂಗಿಕೊಳ್ಳುತ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ರಲ್ಲಿ, ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂಬುದೇ. ಮುಂದೆ 25ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ. ಹೇಗೆಂದರೆ, ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡಕೊಳ್ಳುವನಾಗಿದ್ದೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ನಮ್ಮೆಲ್ಲರಿಗೂ ಸರಿ ಬೀಳುವಂಥ ಮಾತಾಗಿರುತ್ತದೆ. ನಾವು ಹಳೆಯ ಸ್ವಭಾವವನ್ನು ಹೊಂದಿರುತ್ತೇವೆ ಮತ್ತು ಅದು ದೇವರಿಗೆ ಮೆಚ್ಚುಗೆಯಾಗುವ ಯಾವ ಸಂಗತಿಯನ್ನೂ ಮಾಡಲಾರದು. ಧರ್ಮಶಾಸ್ತ್ರವು ಯಾವುದನ್ನು ಮಾಡಲಿಕ್ಕಾಗುವುದಿಲ್ಲವೋ ಅದನ್ನು ದೇವರಾತ್ಮನು ನಮ್ಮ ಜೀವಿತಗಳಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯರೇ, ನಾವು ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಡುವವರೆಗೂ ಆತನನ್ನು ಮೆಚ್ಚಿಸಲಿಕ್ಕಾಗುವುದಿಲ್ಲ. ಒಬ್ಬ ಪುನರ್ಜೀವನಗೊಂಡ ಮನುಷ್ಯನು ತನ್ನನ್ನೇ ದೇವರ ಚಿತ್ತಕ್ಕೆ ಅಧೀನಪಡಿಸಿಕೊಳ್ಳುವ ತನ್ನ ಚಿತ್ತದ ಕ್ರಿಯೆಯೇ ಈ ಒಪ್ಪಿಸಿಕೊಡುವಂಥದ್ದಾಗಿರುತ್ತದೆ. ಅದನ್ನೇ ನಿಖರವಾಗಿ ಯಾಕೋಬನು ಮಾಡಿದನು. ಯಾಕೋಬನು ಗೆದ್ದುಕೊಂಡನು, ಆದರೆ ಅವನ ಜಯವು ಹೋರಾಡಿದರಿಂದ ದೊರಕದೆ ತನ್ನನ್ನು ಶರಣಾಗತನಾಗಿ ಒಪ್ಪಿಸಿಕೊಡುವುದರಿಂದ ದೊರಕಿತು. ಇಲ್ಲಿ ಅವನ ಕುರಿತು ಎಂಥ ಸುಂದರವಾದ ಚಿತ್ರಣವಿರುತ್ತದಲ್ಲವೇ? ಮತ್ತು ಅವನಿಗೆ ಸಂಭವಿಸಿದ ಎಲ್ಲ ಸಂಗತಿಗಳು ನಮಗೋಸ್ಕರ ಉದಾಹರಣೆಗಳಾಗಿರುವವು ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 11ರಲ್ಲಿ ನಾವು ನೋಡುತ್ತೇವೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 32ನೇ ಅಧ್ಯಾಯವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದೇ ಸಮಯದಲ್ಲಿ ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ದೇವರು ಮಾತನಾಡಿದ್ದಾನೆ, ವಿಧೇಯರಾಗೋಣ, ದೇವರ ಚಿತ್ತಕ್ಕೆ ಒಳಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನೀನು ಒಳ್ಳೆಯವನು ಸ್ವಾಮಿ. ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೀ. ಯಾಕೋಬನ ಜೀವಿತದಲ್ಲಿ ನೀನು ಮಾಡಿದ ಕಾರ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮನ್ನು ಶುದ್ಧೀಕರಿಸಿ, ಶುದ್ಧಪಡಿಸಿ, ಬಲಪಡಿಸಿ ನಿನ್ನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿ ಕೂಡ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯದಿಂದ ಬಿಡುಗಡೆಯನ್ನು, ಸಮಾಧಾನವನ್ನು, ನಿರೀಕ್ಷೆಯನ್ನು ಹೊಂದಿದವರಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯಾಕೋಬನು ದೇವರೊಂದಿಗೆ ಹೋರಾಡಿದ ಸ್ಥಳ ಯಾವುದು? ಯಾಕೋಬನು ದೇವರೊಂದಿಗೆ ಹೋರಾಡಿದ ಸ್ಥಳ ಯಾವುದು? ಉತ್ತರ: ಬೇತೇಲ್, ಪೆನಿಯೇಲ್, ಯೋರ್ದಾನ್. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737777
72. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಮ್ಮೊಂದಿಗೆ ಇದ್ದುದಕ್ಕಾಗಿ ವಂದನೆಗಳು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾಕೋಬನು ದೇವರಿಗೆ ಮೊರೆಯಿಟ್ಟನು. ಪೆನಿಯೇಲ್ ಬಳಿಯಲ್ಲಿನ ಹೋರಾಟದಲ್ಲಿ ತನ್ನನ್ನು ದೇವರಿಗೆ ಶರಣಾಗತನಾಗಿ ಒಪ್ಪಿಸಿಕೊಂಡದರಿಂದ ಅವನು ಗೆದ್ದನು. ದೇವರ ಬಳಿಗೆ ಬಂದವನು ತನ್ನನ್ನೇ ದೇವರ ಚಿತ್ತಕ್ಕೆ ಅಧೀನಪಡಿಸಿಕೊಳ್ಳುವ ತನ್ನ ಚಿತ್ತದ ಕ್ರಿಯೆ ಒಪ್ಪಿಸಿಕೊಡುವಂಥದ್ದಾಗಿದೆ. ಆದುದರಿಂದ ದಿನಾಲು ನಾವು ದೇವರೇ ನಿನ್ನ ಚಿತ್ತದಂತೆ ನಡೆಯಲು ಕಲಿಸು ಎಂದು ಬೇಡುತ್ತಾ ಮುನ್ನಡೆಯೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಗಳು ಅನೇಕರ ಜೀವಿತಕ್ಕೆ ದೇವರ ವಾಕ್ಯದ ಬೆಳಕನ್ನು ನೀಡುತ್ತದೆ. ಆದುದರಿಂದ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.